ಇವಾಗ ನೋಡಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ನ ಕೊಲ್ಲಬೇಕು ಅಂತ BJP ಯೋಚನೆ ಮಾಡುತ್ತೆ, ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ. ಇವರಿಬ್ಬರ ಮೌನದ ನಮ್ಮ ನಡುವಿನ ಮೌನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲರೂ ಒಂದು ಏನೋ ನರೇಟಿವ್ನ ತಾನೇ ಮಾಡ್ತಾ ಇದ್ದಾರೆ. ದಲಿತ CM ಆಗಬೇಕು, ಇದು ಯಾಕೆ ಆಗಬೇಕು, ಇದರ ಹಿಂದಿನ ಏನು ಹುನ್ನಾರ ಏನೋ, ಬರೀ ರೈತರೋ ದಲಿತರೋ ಅಥವಾ ಬಡವರೋ ಇವ್ರುಗಳಿಗೆ ಓಟ್ ಹಾಕೋ ಮಿಷನ್ಗಳು ತಪ್ಪರೆ ಬೇರೆ ಆಗಿಲ್ವಲ್ಲ. ಇದನ್ನು ನಾವು ಪ್ರಶ್ನೆ ಮಾಡಬೇಕು, ಯೋಚನೆ ಮಾಡಬೇಕು. ಅದಕ್ಕೆ ಹೇಳೋದು, ನಿಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಸರಿಯಾಗಿ ನೀವು ಪಕ್ಷಗಳನ್ನು ನೋಡಬಾರ್ದು, ಪ್ರತಿನಿಧಿಗಳನ್ನು ನೋಡಬೇಕು. ನಿಮ್ಮ ಊರಿನವರು, ನಿಮ್ಮ ಕಷ್ಟಗಳು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು, ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಆರಿಸ್ಕೊಳ್ಬೇಕು. ಹಾಗಾದಾಗ ಈ ಪ್ರಶ್ನೆಗಳು ಬರಲ್ಲ. ಇದು ಒಂದು ದೊಡ್ಡ, ಇವತ್ತಿನ ಭಾರತ ದೇಶದಲ್ಲಿ ಭಾಳ ದೊಡ್ಡ ಕರಪ್ಷನ್ ಅಂದರೆ ಎಲೆಕ್ಷನ್ ಅಲ್ವಾ. ಒಂದು ಜಾತಿಯ ಆಧಾರದ ಮೇಲೆ, ಒಂದು ಹಣದ ಆಧಾರದ ಮೇಲೆ, ಅಥವಾ ನನಗೆ ಗೊತ್ತು ಅನ್ನೋ ಆಧಾರದ ಮೇಲೆ ಚುನಾಯಿತರಾಗ್ತಾರೆ ಹೊರತು ನಮ್ಮ ಒಂದು ಸಮನ್ವಯತೆ, ಸೌಹಾರ್ದತೆ, ಒಂದು ದೇಶವನ್ನು ನಡೆಸೋ ಕಡೆ ಆಗ್ತಾ ಇಲ್ಲ ಅನ್ನೋದು. ಅವ್ರುಗಳು ಬಂದು ಹೋಗ್ತಾರೆ ರೀ, ನಾವಿರೋದು ಪರ್ಮನೆಂಟು, ಕಷ್ಟ ಆಗೋದು ಕೊನೆಗೆ ನಾವೇ ಅನುಭವಿಸೋದಲ್ವ. ನಾವು ಎಲ್ಲ ನಿಟ್ಟಿನಿಂದ ಯೋಚನೆ ಮಾಡಿ